ಚೆನ್ನಾಗಿದ್ಲೇನು ಜೀವಿತ? ಹ್ಞೂ ಅತ್ತೆ, ಚೆನ್ನಾಗೈತೆ. ಅಯ್ಯೋ ಅವರು ಎಲ್ಲನ ಸಿದ್ದು ಧನುಷ ಎಲ್ಲರೂ ಹೋಗಿದ್ರಮ್ಮ ಕರೆಯೋಕ್ಕೆ. ಏನಂಗೆ ನೋಡಬೇಕು, ಕರ್ಕೊಂಬಂದಿದ್ದಾರೆ ಇಲ್ಲಿಗೆ ಎಲ್ಲನ. ಸ್ವಾತಿನ ಇಲ್ಲಿ ಕರ್ಕೊಂಬಂದವ್ರೆ. ಏನು ಹಂಗೆ ನೋಡ್ಬೇಕಪ್ಪ. ನನಗಂತೂ ನೋಡಿ ಸಹಿಸ್ಕೊಂಬಕ್ಕಾಗಲಿಲ್ಲ ಕಣತ್ತೆ. ನೋಡಮ್ಮ ಎಲ್ಲ ಆಗಲ್ಲ ಆಗಲ್ಲ ಮಂಗಿದ್ರು. ಅಲ್ಲ ನೋಡ ಧನುಷ ಧನು ಹೆಂಗಿದ್ ಮಾಡಾರು. ನಿನ್ನ ಮಾತಾಡ್ಸಿದ್ರೆ ಮಾತಾಡ್ಸಾರ, ನಿನ್ನ ಕರ್ಕೊಂಡೋಗಾರು. ಅವಳನ್ನ ಮಾತಾಡಿಸ್ತಿರ್ಲಿಲ್ಲ ನೋಡಪ್ಪ. ಎಲ್ಲ ಹೆಂಗೆ ಚೆನ್ನಾಗಾದ್ರು. ಓ ದುಡ್ಡು ಐತಿ ಅಂತ ಏನಪ್ಪ. ದುಡ್ಡಿದ್ರೆ ಅಂತಾರೆ ಬೇಕಾದ್ರೆ ಚೆನ್ನಾಗಿ ಆಗ್ತಾರೆ. ನಮ್ಮ ಹತ್ರನೂ ಐತಲ್ಲತ್ತೆ ದುಡ್ಡು. ಮತ್ತು ನಮ್ಮ ತಗ ಚೆನ್ನಾಗಿ ಆಗ್ಬೋದಲ್ಲ. ನಮ್ಮ ತಕ್ಕ ಬರೋದೇ ಇಲ್ಲ, ಅವ್ರ ತಕ್ಕ ಮಾತ್ರ ಸುತ್ತಾರ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ ಏನು ಅರ್ಥ ಅಂತ ಅನ್ಕೋಬೋದು. ಯಾಕೆ ಹೋಗ್ತಾರೋ ಏನೋ ಬಿಡತ್ಲಾಗ ಹಾಳಾಗೋದ್ರು ಹೋಗ್ಲಿ. ಪಾಪ ಜೀವಿತ ಹಾಕೊಂಡೆ ಕಾಣತ್ತೆ ಕಷ್ಟ. ಪಾಪ ಗಂಡ ಬೇರೆ ಕುಡಿತಾನ, ಅವ್ನು ಒಳ್ಳೆನಲ್ಲ. ಥೂ ಆ ಮನೆ ಹಾಳಾಗೋಗ, ಒಳ್ಳೆಯವನೇ ಅಲ್ಲ ಅವನು. ಥೂ ಏನು ಮಾಡೋದು. ಅಯ್ಯೋ ಏಳು ಎಲ್ಗ ಹೋಗ್ಯವಳೆ, ನಾನು ಹಿಂಗೆ ಮಾಡೋದು ಅಡುಗೆನ ಅಂತ ಗುಣ 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 ಅಂಬಟ್. ನಾನು ಒಟ್ಟು ಯಾಕೆ ಸುಮ್ಕಿದ್ದೆ, ಒಟ್ಟು ಯಾಕತ್ತ ಅಂತೇಳಿ ಸುಮ್ಮನಿದ್ದೆ. ಯಾಕೆ ಮಾತಾಡಕ್ಕೆ ಹೋಗ್ಲಿಲ್ಲ ಅವಳ ತಾಯಿ. ಇನ್ಯಾರೋ ಸಿಗ್ಲಿಲ್ವಿ ಇವಳಿ ಮದುವೆ ಮಾಡ್ಕೊಂಬಕ್ಕೆ? ಎಂತ ಹೇಳಿ ಮದುವೆ ಮಾಡ್ಕೊಂಬೋದು? ನಾನು ಹೇಳಿದೀವಿ ಅವರಿಬ್ಬರು ಬೇಡವೇ ಬೇಡ ಅಂತೇಳಿ ಹೇಳಿದ್ರು ಇಂಥರ್ನ ಮದುವೆ ಮಾಡ್ಕೊಂಬಂದಿದ್ಯಲ್ಲೇ ನೀನು. ನಾವು ಇತ್ಲ ಬರಲಿಲ್ಲ ಬಿಡತ್ತ, ಮೊನ್ನೆನ ಬಂದಿದ್ದೀವಿ ಅಂತ ಹೇಳಿ ಬರಲಿಲ್ಲ. ಫೋನ್ ಮಾಡಿದಾಗಲೂ ಹಂಗೆ ಅಂಬಲಿಲ್ಲ. ಮೊನ್ನೆ ಅಮ್ಮಾಯಿ ಫೋನ್ ಮಾಡಿತ್ತು, ಅಮ್ಮಾಯಿ ಹಂಗಂತು. ನಾವು ಈ ನಡುವೆ ಫೋನೂ ಮಾಡಿರಲಿಲ್ಲ. ಒಟ್ಟು ಬದುಕಿತ್ತು, ಒಟ್ಟು ನಮ್ಮ ಹೊಲ್ದಾಗೆಲ್ಲ ಅಡಿಕೆ ಕೊಯ್ಯೋದು, ಅಡಿಕೆ ಬೋದ್ಕೊ ಎಲ್ಲ ಇತ್ತು. ಫೋನೂ ಮಾಡಲಿಲ್ಲ ನಾವು. ಅಲ್ಲ ನೋಡಿ ಇಂತಾಳೆ ಮದುವೆ ಮಾಡ್ಕೊಂಬದೇವಳು. ನೀನು ಬೋಲಿದ್ದು ಮಾಡ್ತೀಯ ಹೇಳು. ಅಕ್ಕ ಬರ್ರಿ, ಯಾವಾಗ ಬಂದ್ರಿ? ಯಾಕೆ ಅಲ್ಲಿಂದಲೇ ಇಷ್ಟೊಂದು ಸಿಟ್ಟಾಗ್ತಾ ಇದ್ದೀರಾ? ಆಮೇಲೆ ಬರಲ್ಲ ಕಣೆ, ನಿನ್ನ ಮನೆಯಾಗ ಕಾಲಿಕ್ಕಲ್ಲ, ನಿನ್ನ ಮನೆಯಾಗ ಕಾಲಿಕ್ಕಲ್ಲ. ಅಲ್ಲ ಹೋಗಿ ಹೋಗಿ ಇಂತಾಳೆ ಮದುವೆ ಮಾಡ್ಕೊಂಬದ್ ನೀನು. ಅತ್ತೆ ಏನಾಗೈತೆ ಅಂತ ಹಿಂಗೆ ಆಡ್ತಾ ಇದ್ದೀರಾ? ನನಗೇನಾಗೈತೆ? ಇಂತಾಳನ್ನ ಮದುವೆ ಮಾಡ್ಕೊಂಡಿದ್ದೀರಾ ಅಂತೇಳಿ ನಮ್ಮ ಅತ್ತಿಗೆ ಹೇಳ್ತಾ ಇದೆಯಲ್ಲ. ಯಾಕತ್ತೆ ಏನಾಗೈತೆ? ನಾನೇನು ಸ್ವಾತಿ ಅಂತವಳೇನಲ್ಲ. ಇಬ್ರು ಅವರೇ ಸುಮ್ಮನೆ ಕುಕ್ಕಲ್ರಿ ನೀವು. ನೀವಿಬ್ರು ಎಂತಾರಂಬದು ನನಗೆಲ್ಲ ಚೆನ್ನಾಗಿ ಗೊತ್ತೈತೆ, ಎಲ್ಲ ತಿಳ್ಕೊಂಡಿದ್ದೀನಿ. ಮಾಡಕ್ಕೆ ಬದುಕಿಲ್ಲ ಕಣೆ ಸವಿತಾ ನಿನಗೆ. ನಾವೇನೋ ಬಂದರೆ ಬಿಡೋ ನನ್ನ ತಂಗಿ ಮನೆ ಅಂತೇಳಿ ಉಂಬೋದು ತಿಂಬೋದು ಮಾಡ್ಕೊಂಡು ಹೆಂಗ ಇರ್ತಿದ್ವಿ, ಮಾತಾಡಿಸ್ಕೊಂಡು ಕತೆ ಹೇಳಿಸ್ಕೊಂಡು. ಅಲ್ಲ ನೋಡು ನೀನು ಹಿಂಗೆ ಮಾಡಬಾರ್ದು ಕಣೆ. ಇವಳು ಮದುವೆ ಮಾಡ್ಕೊಂಬದ ನಮಗೇನೋ ಬೋಲ್ ಬೇಜಾರಾಗ್ತಿ. ಇವಳು ಮದುವೆ ಮಾಡ್ಕೊಂಡಿದ್ಕೆ ಇವಳು ಮದುವೆ ಮಾಡ್ಕೊಂಡು ನಿಮ್ಮ ಮನೆ ಅಂತೂ ಉದ್ಧಾರ ಆಗಲ್ಲ ಕಣೆ. ನೋಡಿ ಹೇಳಿರ್ತೀನಿ. ಅಕ್ಕ ಏನಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ಇನ್ನು ಬಂದರೆ ಹಿಂಗೆ ಮಾತಾಡಿದ್ರೆ ನೀವು. ಅಯ್ಯೋ ಬಾ, ನೀವು ಬಂದರೆ ಹಿಂಗೆ ಮಾತಾಡಿದ್ರೆ ಹಿಂಗೆ ಹೇಳಕ್ಕ, ಹಿಂಗೆ ಮಾತಾಡಬಾರ್ದು ನೀವು. ಅವನೇ ಸವಿತಾ, ನಾನೇನೋ ಅಂದ್ಕೊಂಡಿದ್ದೆ. ನಾವು ಭಾಳ ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ವಿ. ಆದರೆ ನೀನು ಹಿಂಗೆ ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ. ಅಲ್ಲ ನಿನ್ಗೆ ಇನ್ಯಾರೋ ಸಿಗ್ಲಿಲ್ವೇನೆ? ಇಂಥವಳೇನೆ ಮದುವೆ ಮಾಡ್ಕೊಂಬಂದು ನೀನು. ನಾವು ಇದ್ದಿದ್ದಂಗೆ ಹೇಳ್ತೀವಿ, ನಾವೇನೇನು ಮಕ್ಕಳು ಕೊಡ್ದಂಗೆ ಹೇಳ್ತೀನಿ. ನಾನೇನು ಹಿಂದೆ ಮುಂದೆ ನೋಡಲ್ಲ, ತಿರ್ಗ ಮುಚ್ಚ ಮರ ಇಲ್ಲ. ಹೇಳಪ್ಪ ನೋಡು ನಮ್ಮ ಅಕ್ಕ ಇದ್ಕಿದ್ದಂಗೆ ಮುಂಚ್ಕೊಂಡ್ರು, ಇದ್ಕಿದ್ದಂಗೆ ಮಾತಾಡಿಸ್ದಂಗಾದ್ರು ಅಂತ ನೀನು ಬೈಕಬಾರ್ದು. ಅದಕ್ಕೆ ಇದ್ಕಿದ್ದಂಗೆ ಹೇಳ್ತಾ ಇದೀವಲ್ಲ, ನೀನು ಮಾಡಿರೋದು ತಪ್ಪೇನೆ. ಇಂಥವಳೇನೆ ಮದುವೆ ಮಾಡ್ಕೊಂಡೆ ನೀನು. ಹುಡುಗನ ಜೀವನ ಹಾಳು ಮಾಡೋಕ್ಕೆ. ಅಕ್ಕ ಏನಾಗೈತೆ ಅಂತ ಇವಾಗ ಹಿಂಗೆ ಆಡ್ತಾ ಇದ್ದೀರಾ? ಪಾಪ ಅವಳಿಗೆ ಮನೆ ಬಿಟ್ಟು ಕಳಿಸಿದ್ರು, ಅದಕ್ಕೆ ಅತ್ತ ಆಗ್ತೀನಿ ಕಣತ್ತೆ ಅಂತ ಬಂದ್ಲು. ನಮಗೂ ಹೆಣ್ಣು ಹುಡುಕಿಯಕ್ಕೆ ಬಿಡತ್ತ ಯಾರು ಹುಡುಕ್ತಾರೆ ಅಂತೇಳಿ ನನಗೂ ಬೇಜಾರಾಗೋಯ್ತು. ಅದಕ್ಕೆ ಮದುವೆ ಮಾಡ್ಕೊಂಡೆ. ಬಿಡು ಹೋಗ್ಲಿ, ಏನಾಗೈತೆ ಇವಾಗ? ಬರ್ರಿ ಸುಮ್ಮನೆ ಅಲ್ವೇ ಸಹಿತಾ. ಇನ್ಮೇಲೆ ನಾವಂತೂ ಬರಲ್ಲ. ನಾವು ಎಷ್ಟೋ ಸಲ ನಿನ್ನ ಕಷ್ಟಕ್ಕಾಗಿದ್ದೀವಿ, ನೀನು ನನ್ನ ಕಷ್ಟಕ್ಕಾಗಿದೆಯಾ. ಇವಾಗ ನಮಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಷ್ಟೇ. ಏನಾದರೂ ಮಾಡ್ಕೊಂಡು ಹೋಗು. ಈಗ ನಮ್ಮನ್ನ ಮಾತಾಡಿಸ್ಬೇಡ. ನಮಗೂ ನಿಮಗೂ ಇಲ್ಲಿಗೆ ಸಂಬಂಧ ಮತ್ತು ತೀರ್ತು. ಇವತ್ತೆ ರಿಂಗೆ ಮತ್ತೆ ಯಾವಾಗಲೂ ಬರೀ ಜಗಳ ಸಿಲ್ಲತ್ತೆ ಲಲ್ಲತ್ತೆ ಅಂದರೆ ಬರೀ ಜಗಳ ಗಂಟೆಯವರು ಅಂತ ನೀವು. ಜಗಳ ಗಂಟೆಯರು ಸ್ವಾತಿ ಮುತ್ತು ಅಂದರೆ ಫೇಮಸ್, ಒಳ್ಳೆಯವರು. ಊರಾಗೆ ಬ್ಯಾನರ್ ಹಾಕ್ತಾರೆ ಒಳ್ಳೆಯವರು ಅಂತ. ಸಿಲ್ಲಿ ಲಲ್ಲಿ ಅಂದರೆ ಜಗಳ ಗಂಟೆಯರು. ಕಣೆ ಜಗಳ ಗಂಟೆಯರು ನಾವು. ತಂದು ಮಾಡಬೇಕಾಗಿತ್ತು, ತಂದು ಮಾಡಲಿಲ್ಲ. ಏನಿಲ್ಲ, ತಂದು ಮಾಡಿದರೆ ಬಿಡಪ್ಪ, ನಮ್ಮ ಅಕ್ಕ ಇದ್ದಾರೆ ತಂದು ಮಾಡ್ತಾರೆ ಅಂತ ಸುಮ್ಮನೆ ಆಗ್ತಿದ್ದೆ. ನೀವು ತಂದು ಮಾಡಲಿಲ್ಲ, ಏನಿಲ್ಲ. ಅಯ್ಯೋ ನೀವು ಒಂದು ಸತಿ ಆದ್ರೂ ನೀವು ಮದುವೆ ಮಾಡ್ತೀರಮ್ಮ, ನಿಮ್ಮ ಮಕ್ಕಳಿಗೆ ನಾನು ಹೆಣ್ಣು ನೋಡ್ತೀನಿ ಅಂತ ಹೇಳಿದರೆ ನೀವು ಮಕ್ಕಳದೇ ಮಾಡಿಲ್ವಲ್ಲ. ಇನ್ನು ನಾವು ನಿಧಾನ ಆದರೂ ಪರವಾಗಿಲ್ಲ, ಯಾರನ್ನ ಒಳ್ಳೆ ಮಂತಂದಾಗಿಂದ ತಂದು ಮಾಡಬೇಕು ಅಂತ ಸುಧಾರಿಸಿದ್ದೀವಿ. ಇನ್ನು ಅವ್ನಿಗೆ ನಾಳೆ ಆಪಟ್ಟಿ ವಯಸ್ಸಾಗಿತ್ತು, ಮಾಡ್ತಿದ್ವಿ. ಆಗದೇನು ಅಷ್ಟೊಂದು ಏಜ್ ಆಗಿರಲಿಲ್ಲ. ಅವ್ನಿಗೇನು ಇನ್ನೂ ಏಜ್ ಅಂಬೋದಿತ್ತು. ಇಂಥ ತಂದು ಕಟ್ಟಿ ಅವ್ನ ಜೀವನ ಚಿಕ್ಕ ವಯಸ್ಸಿಗೆ ಅವ್ನ ಜೀವನ ಹಾಳು ಮಾಡ್ತೀವಿ. ಇವಳು ಜಗಳ ಗಂಟಿ. ಒಳ್ಳೆಯಳಲ್ಲ ಇವಳು, ಎಂತಾಳು. ಯಾಕಿಲ್ಲಮ್ಮ ಅಲ್ಲಲ್ಲಮ್ಮ, ಯಾಕೆ ಪರದಾಡ್ತೀರ? ಬಿಡ್ರತ್ತ ಹೋಗ್ಲಿ, ಯಾಕೆ ಪರದಾಡ್ಬೇಡ್ರಿ ಕಣಮ್ಮ. ಅದಕ್ಕೆ ಮತ್ತೆ ಸ್ವಂತ ತಮ್ಮ ಆಗಲಿ, ಸ್ವಂತ ತಮ್ಮನ ಹೆಂಡ್ತಿ ಅಮ್ಮಯ್ಯ ಯಾರು ಮಾತಾಡ್ಸಲ್ಲ. ಅವರೆಲ್ಲನ ನಿನ್ನ ದೂರ ಮಾಡ್ಕೊಂಡಿರೋದು. ಇಲ್ಲೇ ಇದ್ರು ನಿನ್ನ ಸವಾಸ ಬೇಡ ಅಂತಾರೆ. ತಾಯಿ ನೀವು ಮಾತಾಡಿಸ್ತಿದ್ರೊಟ್ಟೆ ಸುಮ್ಮನೆ ಮಾತಾಡಬೇಡ್ರಿ. ಈಗ ನನಗೆ ಇಷ್ಟ ಆಯಿತು, ಮದುವೆ ಮಾಡ್ಕೊಂಡೆ. ನಾನು ಮದುವೆ ಮಾಡ್ಕೊಂಡಿದ್ಕೆ ನೀವು ಹಿಂಗೆ ಹೊಟ್ಟೆ ಹುರ್ಕೊಂಡು ಬಂದಿಲ್ಲಿ ಜಗಳ ಮಾಡ್ತಿದ್ರೆ ಅದು ಹೆಂಗೆ ಸರಿ ಹೋಗುತ್ತೆ?
ಅಲ್ಲ ಇವಳು ಮದುವೆ ಮಾಡ್ಕೊಂಬೋದ್ರಿಂದ ಏನಾಗೈತೆ? ಹಿಂಗಂದ್ರೆ ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗನ ಹೇಳು. ನಾನು ಏನು ಮಾಡಿದ್ದೀನಿ ನಿಮಗೆ? ನಾವೇನು ಮಾಡಿದೀವತ್ತೆ ನಾವು? ನಾವೇನು ಮಾಡಿದ್ದೀವಿ ನಿಮಗೆ? ನಾವಂಥದ್ದು ಏನೂ ಕೆಟ್ಟದ್ದು ಮಾಡಿಲ್ಲ. ಸುಮ್ಮನೆ ನನ್ನ ಬಗ್ಗೆ ಹಂಗೆಲ್ಲ ಮಾತಾಡಬೇಡ್ರಿ. ನೀರೇ ಸಾಕು. ಓಹೋ, ಕೆಟ್ಟ ಮಾತಾಡಬೇಡ್ರಿ ಅಂತೆ. ನಿಮ್ಮ ಬಂಡವಾಳ ಎಲ್ಲರಿಗೂ ಗೊತ್ತೇ ಐತೆ. ಇಂಥ ಮೈಗಳೇ ನೀನು ಇವಳು ಮಾತ್ರ ನಿನಗೊಂದು ತುತ್ಕೊಳ್ಳೂ ಹಾಕಲ್ಲ. ಇವಳು ನೋಡ್ಕೊಂಬೋದಿಲ್ಲ. ಈಗ ಏನಾನ ನೋಡ್ಕೊಂಡ್ರೆ ಅವಳೇನೋ ನಿನ್ನ ಸಣ್ಣ ಸೊಸೆ ನೋಡ್ಕೊಂತಾಳೆ, ಅಷ್ಟು ಬಿಟ್ಟರೆ ಇವಳು ಮಾತ್ರ ಆಗಲ್ಲ. ಅಕ್ಕ ನೀವು ಹಂಗೆ ಅಂದ್ಕೊಂಡಿದ್ದೀರ ಅಷ್ಟೇನೆ. ಸಂಬಂಧ ಇವಳು ನಮಗೆ ಸಂಬಂಧದಾಗೆ ನಾನು ಮದುವೆ ಮಾಡ್ಕೊಂಡಿರೋದು. ನನ್ನ ತಮ್ಮನ ಮಗಳು. ಅವಳಿಂದ ನಾನು ಕಡೆಗಳಾಳು ನೋಡ್ಕೊಂಬಲ್ಲ. ಸಂಬಂಧದಾಗಳಾದರೆ ನೋಡ್ಕೊಂತಾರೆ. ನಮ್ಮ ಅತ್ತೆ ಅಂತೇಳಿ ಅದಕ್ಕೆ ಮತ್ತೆ ನಾನು ಮದುವೆ ಮಾಡ್ಕೊಂಡಿದ್ದು. ಬಿಡ, ನಾಳೆ ದಿನ ನಮ್ಮ ಕಷ್ಟಕ್ಕೆ ಆಗ್ತಾಳೆ, ನೋಡ್ಕೊಂತಾಳೆ, ನಮ್ಮನ್ನ ಕಷ್ಟ ಕೈ ಹಿಡಿತಾಳೆ ಅಂತೇಳಿ ನಮ್ಮನ್ನ ನೋಡ್ಕೊಂತಾಳೆ ಎಂಬುದಕ್ಕೋಸ್ಕರನೇ ನಾವು ಮದುವೆ ಮಾಡ್ಕೊಂಡಿದ್ದು. ಮತ್ತೆ ನಮ್ಗೆ ಯಾರು ಆಗಾರ ಹೇಳು? ನಮ್ಗೆ ಯಾರು ನೋಡ್ಕೊಂಬರಿಲ್ಲ. ಅವಳೇನು ನೋಡ್ಕೊಂಬಲ್ಲ. ರಾಣಿ ಒಂದಿಷ್ಟು ಅಡುಗೆ ಮಾಡೋಕ್ಕೆ ಹಂಗಾಡ್ತಾಳೆ ಗೊತ್ತೇ. ಅದಕ್ಕೆ ಮತ್ತೆ ನನ್ನ ತಮ್ಮನ ಮಗಳು ಅಂತ ನಾನು ಪ್ರೀತಿಯಿಂದನ ಮದುವೆ ಮಾಡ್ಕೊಂಡಿದ್ದು. ಬೇಡತ್ತ ಆಗೋಗಿಸಿಲ್ಲಮ್ಮ ಬಿಡ್ರತ್ತ ಹೋಗ್ಲಿ. ಅಲ್ಲ ಮತ್ತೆ ನಮ್ಮ ತಾಯಿಗೆ ಹೆಂಗೆ ಇದು ಮಾಡಲ್ಲ? ನಾವು ಎಷ್ಟು ಕಷ್ಟಕ್ಕಾಗಿದ್ದೀವಿ ಗೊತ್ತೇ? ಇವಳು ಕಷ್ಟಕ್ಕೆ ನಾವೆಷ್ಟು ಇವಳಿಗೆ ಅನುಸರಿಸಿದೀವ. ತಾಯಿ ನೀವು ಬಂದ್ರೇನು ಬಿಟ್ರೇನು, ನೀವು ಬರಲಿಲ್ಲ ಅಂದ್ರೆ ನಮ್ಮ ಮನೆಗಿನ್ನ ಮುದ್ದು ಉಳಿತೈತೆ, ಒಂದು ಲೋಟ ಕಾಫಿ ಉಳಿತೈತಿ. ಬಿಡ್ರಿ, ಇವಾಗೇನು ಬರಲ್ಲ ಅಂತಿರಲ್ಲ, ಬಿಡು ಬರ್ದಿದ್ರೋಟೆ. ಅಲ್ಲ ನಾವು ಇವಳು ಮದುವೆ ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ಅಂತ ಅಂದರೆ ನನಗೇನ ಇವಳು ಮದುವೆ ಮಾಡ್ಕೊಂಡಿರೋದ್ರಿಂದ ನನಗೊಂಥರ ಧೈರ್ಯಮ್ಮ. ನನ್ನ ಕಷ್ಟಕ್ಕೆ ಆಗ್ತಾಳೆ, ನೋಡ್ಕೊಂತಾಳೆ, ಸಂಬಂಧ ನನ್ನ ತಮ್ಮನ ಮಗಳು ಅಂಬೋದು ನನಗೆ ಆಸೆ ಐತಿ. ಗೊತ್ತೇನತ್ತೆ, ಇವ್ರ ಮಕ್ಳು ನನ್ನ ಮದುವೆ ಆಗಲಿಲ್ವಲ್ಲ, ಅದಕ್ಕೆ ಹೊಟ್ಟೆವ್ರಿ. ನಮ್ಮ ಮಕ್ಳನ್ನ ಮದುವೆ ಆಗಲಿಲ್ಲ, ಬಂದು ಇವ್ರ ಮಕ್ಳನ್ನ ಮದುವೆ ಆಗೋಳಲ್ಲ ಇವಳು ಅಂತ ಹೊಟ್ಟೆವ್ರಿ. ನಮಗಿನ ಚೆನ್ನಾಗಿದ್ದಾರೆ ಇವರು. ಅಮ್ಮಂಗೆ ಹೊಟ್ಟೆ ಹುರ್ಕೊಂಬ್ತಾ ಇದ್ದಾರೆ ಇಬ್ರು ನಮ್ಮ ಅತ್ತೆಯರು. ನಾವೇ ಕೊಟ್ಟು ಹುರ್ಕೊಂಬನ ಹೋಗು, ನಿನ್ನಂತಳು ಮದುವೆ ಮಾಡ್ಕೊಂಡು ಹೋದ್ರೆ ಅಷ್ಟೇ. ನಾವು ಎಲ್ಲ ಕಳ್ಕೊಂಡು ಬೀದಿಗೆ ಬರಬೇಕಾಗತ್ತೆ. ನಮ್ಮನ್ನೇನೆ ನೀನು ಬೀದಿಗೆ ದಬ್ಬಿಡ್ತೀಯ, ನಮ್ಮನ್ನೇನೆ ಹಾಳು ಮಾಡಿಬಿಡ್ತೀಯ. ನಮಗೇನೆ ಹಿಂಗೆ ಎಲ್ಲ ಇದು ಮಾಡಿಬಿಡ್ತೀರಿ ನೀವು. ನೀವೆಂತಾರು ನಮಗೆ ಇಲ್ಲದೆಲ್ಲ ತಂದಿಕ್ಕೆ ತಮಾಷೆ ನೋಡ್ತೀರ ಅಂತಾರೆ ನೀವು. ನಾನು ನಿನ್ನಂತಳನ್ನ ಮಾತ್ರ ಇಲ್ಲ ನನ್ನ ಮಗು ಮದುವೆ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿನ್ನಂತಳನ್ನ ಮದುವೆ ಮಾಡ್ಕೊಂತಿರ್ಲಿಲ್ಲ ನಾನು. ಬಾರೆ ಅಕ್ಕ, ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ. ಇವತ್ತೇ ಲಾಸ್ಟ್ ಕಣೆ. ನಿಮ್ಮ ಮನೆ ಬಾಗ್ಲಿಗೆ ನಾವು ಬರಲ್ಲ, ನಮ್ಮ ಮನೆ ಬಾಗ್ಲಿಗೆ ನೀನು ಬರಬೇಡ. ಯಾವಾಗಿಂತಳನ್ನ ಮದುವೆ ಮಾಡ್ಕೊಂಡ ನೋಡು. ಮುಂದೆ ನಮ್ಮ ಸಿಲ್ಲಕ್ಕ ಅಲ್ಲಕ್ಕ ಹೇಳ್ತಿದ್ರು, ಅಯ್ಯೋ ಸಿಲ್ಲಕ್ಕ ಅಲ್ಲಕ್ಕ ನಿಮ್ಮ ಮಾತು ಕೇಳಬೇಕಾಗಿತ್ತು ಅಂತ ನೀನೇ ಬಂದು ಹೇಳ್ಬೇಕು ನಮ್ಮ ತಾಯಿ. ಅಂಥ ಪರಿಸ್ಥಿತಿ ಬರುತ್ತೆ. ಇವಳು ಮದುವೆ ಮಾಡ್ಕೊಂಡ್ರೆ ಅಷ್ಟೇ ಮನೆ ಆಳೆ. ಬಿಡ್ರಮ್ಮ ಸುಮ್ಮನಿರ ಮಾತ. ಸವಿತಮ್ಮ ಸುಮ್ಮನಿರೆ ನೀನು. ಅವ್ರಿಗೂ ಏನೋ ಸಿಟ್ಟು ಮಾತಾಡ್ತಾರೆ, ನಿನಗೂ ಸಿಟ್ಟು, ಇಬ್ರು ಸಿಟ್ನಾಗಿರ್ತೀರ, ಮಾತಾಡ್ತೀರ ಸಿಟ್ನಾಗ. ಯಾರಿಗೂ ಒಳ್ಳೆ ಮಾತು ಬರಲ್ಲ. ಬಿಡ್ರತ್ತ ಹೋಗ್ಲಿ, ಅನುಸರಿಸ್ಕೊಂಡು ಹೋಗ್ಬೇಕತ್ತ. ಅಲ್ಲ ನೋಡವ್ರು ಮಾತಾಡೋದ. ನಾನು ಮದುವೆ ಮಾಡ್ಕೊಂಡ್ರೆ ಇವ್ರಿಗೇನು ಕಷ್ಟ ಮಾಡ್ಕೊಂಡಿದ್ಯಾ? ಇರ್ತಾಯಿ. ನಮಗೆ ಗೊತ್ತಿದ್ರೆ ನಾವು ಅವತ್ತೇ ಬಂದು ಉಗುಳ್ತಿದ್ವಿ. ಇವಾಗ ಗೊತ್ತಾಯ್ತು, ಅದಕ್ಕೆ ಹೇಳ್ತಾ ಇದೀವಿ. ಮಾಡ್ಕೊಂಡಿದ್ಯಾ? ಚೆನ್ನಾಗಿರ್ತಾಯಿ, ಚೆನ್ನಾಗಿರ್ ನೀನು. ಈಗ ಗೊತ್ತಾಗಲ್ಲ ಅವಳಿ, ಮುಂದೆ ಗೊತ್ತಾಗುತ್ತೆ. ಅಲ್ಲ ಕಣತ್ತೆ, ಇವ್ರಿಗೆ ಕಷ್ಟ ಅಂತ ಹೊಟ್ಟೆ ಊರಿ. ಇವರು ಭಾರಿ ಇದಾರೆ, ಇವ್ರನ್ನೆಲ್ಲ ಹತ್ರಕ್ಕೆ ಬಿಡ್ಕೋಬೇಡ. ಬರ್ದಿದ್ರೋಟ್ ಏನು? ನಮ್ಮ ಮನೆಗೆ ಒಂದು ಲೋಟ ಕಾಪಿ ಹಿಡಿತೈತೆ. ನಾನೇನೋ ಬಿಡು, ನಮ್ಮ ದಡಪ್ಪನ ಮಕ್ಕಳು ಅಂತ ಹೇಳಿ ನಾನೇನೋ ಅನುಸರಿಸ್ತಿದ್ದೆ. ಬಿಡತ್ತ ಹೋಗ್ಲಿ, ನಮ್ಮ ದಡಪ್ಪನ ಮಕ್ಳು ಎತ್ತ ಹೋಗ್ತಾರೆ, ಎಲ್ಲಿ ಬರ್ತಾನೆ ಅಂತ ಬಿಡು. ಬರ್ದಿದ್ರೋಟೆ ನಮ್ಮ ಮನೆಗೆ ಒಂದು ಲೋಟ ಕಾಪಿ ಹಿಡಿತೈತಿ. ಏನು ಬಂದು ಇಂಥಳ್ಳ್ಯಾಕೆ ಮದುವೆ ಮಾಡ್ಕೊಂಡೆ ಅಂತಂದ್ರೆ ನೀವು ಮದುವೆ ಮಾಡು ಬರಂಗೆ ಬಂದವಾಗ. ಇವಾಗ ನೋಡು, ಅಲ್ಲ ನನ್ನ ತಮ್ಮನ ಮಗಳು ಮದುವೆ ಮಾಡ್ಕೊಂಡ್ರಿ, ಇವ್ರಿಗೆ ಏನಮ್ಮ ಇದು ಕಷ್ಟ? ಇವ್ರು ಬೋಲೆಲ್ಲ ಹೊಡ್ಯಾರ ಇವ್ರು. ಹೊಟ್ಟೆ ಕಿಚ್ಚು. ಅವ್ರ ಮಕ್ಳು ಮದುವೆ ಆಗಿಲ್ವಲ್ಲ, ಅದಕ್ಕೆ ನಿಮ್ಮ ಮಕ್ಳದ್ದು ಇಬ್ರದ್ದು ಮದುವೆ ಆಯ್ತಲ್ಲ, ಅದಕ್ಕೆ ಬಂದೈತೆ ಕುತ್ತಿಗತ್ತಾನೆ. ಇವಳಿಗೆ ನಿಪ್ಪಟ್ಟೆ ಆ ಚಿಂತೆನೂ ಇಲ್ಲ. ಇಬ್ರು ಮಕ್ಳದ್ದು ಮದುವೆ ಆಯಿತು, ಇನ್ನು ಚೆನ್ನಾಗಿದ್ದಾಳಲ್ಲ ಅಂಬ ಹೊಟ್ಟೂರಿ. ಬಿಡ ಮತ್ತ ಹೋಗ್ಲೆ. ಯಾರು ಹೊಟ್ಟೂರಿನ ಏನೋ ಇರೋ ತಕನ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಎಲ್ಲ ಬಗೆಕಾಯಿ ಹಿಂಗೆ ಹೊಟ್ಟೆ ಕಿಚ್ಪಡಬಾರ್ದು ಕಣ್ ಬಗೆಕಾಯ. ಹೆಂಗ ಬಿಡತ್ತ ಚೆನ್ನಾಗಿದಾರಲ್ಲ, ಹೆಂಗ ಆಗೈತಲ್ಲ, ಚೆನ್ನಾಗಿದ್ರೆ ಸಾಕು ಅಂತ ಸಂತೋಷ ಪಡಬೇಕು. ನಮ್ಮ ಮುತ್ತು ಇರೋದ್ರಿಂದ ನಮ್ಮ ಮನೆಯಾಗ ನನಗೆ ಎಷ್ಟೋ ಒಂಥರ ಇವಾಗ ಧೈರ್ಯ ಗೊತ್ತೇ. ನಾನೇನು ಅವಳದೇನು ಲೆಕ್ಕಕ್ಕೆ ಇಕ್ಕೊಂಡಿಲ್ಲ. ನನಗೆ ಇವಾಗ ನಮ್ಮ ಮುತ್ತದೇ ಲೆಕ್ಕ. ನಮ್ಮ ಮುತ್ತು ನನ್ನ ನೋಡ್ಕೊಂತಾಳೆ, ನಮ್ಮ ಮುತ್ತು ನನಗೆ ಒಂದಲ್ಲ ಒಂದಿನ ನನ್ನ ಕಷ್ಟಕ್ಕೆ ಆಗ್ತಾಳೆ ಅಂತ ನಾವು ನೋಡ್ಕೊಂಡಿರೋ. ಸಂಬಂಧದರಾದರೆ ನೋಡ್ಕೊಂಬೋದು, ಸಂಬಂಧದ ಬೇರೆ ಕಡೆಯಿಂದ ತಂದ್ರೆ ಕಂಡವ್ರ ಮನೆಯಿಂದನ ಅವ್ರು ಆರೇ ಕಡೆಗಳಾಗ್ತಾರೆ. ಈಗ ನಮ್ಮ ತಮ್ಮನ ಮಗಳು ಇವತ್ತು ನೋಡ್ಕೊಂತಾಳೆ ಅಂತ ಮದುವೆ ಮಾಡ್ಕೊಂಡೆ. ಅದ್ರಾಗೇನೈತೆ? ಸಿಲ್ಲಿಲಲ್ಲಿ ಬಂದು ಇಬ್ರು ಜಗಳ ಮಾಡ್ತಾ ಇದ್ದಾರೆ. ಯಾಕೆ ಮದುವೆ ಮಾಡ್ಕೊಂಡೆ ಇವಳನ್ನ ಮುತ್ತನ್ನ ಅಂತ ಹೇಳಿ. ನನಗಿಷ್ಟ ಆಯಿತು, ಮದುವೆ ಮಾಡ್ಕೊಂಡೆ ಅಷ್ಟೇ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.